ಸಮಾಜದ ಅಭಿನಯಶ್ರೀ ತಂಡದವರಿಂದ ಕಿರು ನಾಟಕ ಮಾನಸಿಕ ಒತ್ತಡ. ಮನಸ್ಸಿನ ಮೇಲೆ ಭಾರವನ್ನುಂಟು ಮಾಡುತ್ತವೆ. ಮಾನಸಿಕ ಒತ್ತಡವನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಿ ನಿವಾರಿಸಿಕೊಳ್ಳದಿದ್ದರೆ ಅದು ವ್ಯಕ್ತಿಯ ಆರೋಗ್ಯ ಮಾತ್ರವಲ್ಲದೆ ಕುಟುಂಬದ ಸಂತೋಷ, ನೆಮ್ಮದಿ ಮತ್ತು ಸಂಬಂಧಗಳ ಮೇಲೂ ಗಂಭೀರ ಪರಿಣಾಮ ಬೀರುತ್ತದೆ. ನಮ್ಮ ಈ ಕಿರುನಾಟಕವು ನಗುವಿನ ಜೊತೆಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಸಮಸ್ಯೆಗಳನ್ನು ಮನಸ್ಸಿನೊಳಗೆ ಬಚ್ಚಿಡದೆ ಪರಸ್ಪರ ಮಾತನಾಡಿ ಅರ್ಥ ಮಾಡಿಕೊಂಡು ಪ್ರೀತಿ ಮತ್ತು ಸಹಕಾರದಿಂದ ಪರಿಹರಿಸಿದರೆ ಮಾನಸಿಕ ಒತ್ತಡವನ್ನು ಗೆಲ್ಲಬಹುದು. ಹಾಗಾದರೆ ಬನ್ನಿ, ಮಾನಸಿಕ ಒತ್ತಡ ಎಂಬ ಈ ಕಿರುನಾಟಕವನ್ನು ಆಸ್ವಾದಿಸಿ ಅದರಲ್ಲಿರುವ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಬರಲಿ ತಮ್ಮೆಲ್ಲರ ಪ್ರೋತ್ಸಾಹದ ಚಪ್ಪಾಳೆ. प्रसन्नवदनं ध्याये सर्वविघ्नोपशान्ते कौसल्या निर्वासल्या प्रवर्तते ರೀ ಕರೆಂಟ್ ಹೋಗಿದೆ, ನೀವು ನೀರು ಬಿಡ್ತಾ ಇದ್ದೀರಲ್ಲ, ತೊಟ್ಟೆಲ್ ಬೇರೆ ನೀರಿಲ್ಲ ರೀ. ನನ್ನೇನಂತ ದಕ್ಷಿಕಮಣಿ ಅನ್ಕೊಂಡಿದ್ಯಾ? ಹೋಗೋ ಕಾಫಿ ಮಾಡ್ಕೊಂಬ. ಅಂತ ಬೇಜವಾಬ್ದಾರಿ ಮನುಷ್ಯಂಗೆ ಏನು ಹೇಳ್ಬೇಕು? ಹೇಳಿದ್ದು ತಿಳ್ಕೊಳಂಗಿಲ್ಲ, ತಿಳಿದಾದ್ರು ಮಾಡೋದಿಲ್ಲ. ದೀಪು, ಕಲ್ಯಾಣಿ ಪೇಪರ್ ತಗೊಂಬರಮ್ಮ. ಸರಿ ಅಜ್ಜಮ್ಮ. ಅಜ್ಜಮ್ಮ ಹಾಗೆ ಪೆನ್ ತಗೊಂಡ್ ಬರಮ್ಮ, ಪದಬಂಧ ಮಾಡ್ಬೇಕು. ಕಾಲೇಜಿಗೆ ರೆಡಿಯಾಗಿ ಹೋಗಮ್ಮ. ಸರಿ ಅಜ್ಜಮ್ಮ. ಕಾಫಿ ತಮ್ಮರ ಎಷ್ಟೊತ್ತು ಮಾಡ್ತೀಯಾ? ಮತ್ತೆ ಕಾಫಿ ತಗೊಳ್ಳಿ. ಶಂಕರ ಕೊಟ್ಟೇನಮ್ಮ? ಹಾ ರೀ, ಕಾಫಿ ತಗೊಳ್ಳಿ. ಏನು ಇವತ್ತು ಕಾಫಿ ತಿಂಡಿನಾ ರೀ? ದಿನ ಇದೇ ರಾಗ ಆಗೋಯ್ತಲ್ರಿ. ತಿಂಡಿ ಎಲ್ಲ ಕಾಫಿ ಕೊಟ್ಟಾಯ್ತಲ್ಲ, ತಿಂಡಿ ದಿನ ಇದೇ ರಾಗ ಆಗೋಯ್ತಲ್ಲ ನಿಮ್ದು. ಏನಾರ ಒಂದು ಮಾಡ್ತೀನಿ, ನಂದು ಟೈಮ್ ಆಗಿದೆ. ಮರೀತಿ, ಏನೋ ಒಂದು ಮಾಡು. ದೀಪು, ಅಮ್ಮ ಕಾಫಿ ತಗೊಳ್ಳಿ. ಥ್ಯಾಂಕ್ಸ್ ಅಮ್ಮ. ಅಮ್ಮ, ದೀಪು, ಅಮ್ಮ ಹೇಳಮ್ಮ. ತಿಂಡಿ ಏನಮ್ಮ? ನೀನು ಬಂದೆ ಅಮ್ಮ, ಹಂಗೆ ನಿಮ್ಮ ಅಜ್ಜನ ಕೇಳ್ಬಿಡು. ಪ್ರತಿದಿನ ಎಲ್ಲರಿಗೂ ಹೇಳೋದೇ ಆಗೋಯ್ತು. ಏನಾದ್ರು ಒಂದು ಮಾಡ್ತೀನಿ ಇರಮ್ಮ. ಸರಿ ಅಮ್ಮ. ತಿಂಡಿ ಆಗಿದ್ದೇನೆ. ಹಾ, ತಂದೆ ರೀ, ತಂದೆ. ಬೇಗ ಟೈಮ್ ಆಯ್ತು ನನಗೆ. ತಗೊಳ್ಳಿ. ಏನೇ ತಿಂಡಿ? ಕಿಚಡಿ ಮಾಡಿದ್ದೀನಿ ರೀ. ನಿನಗೆ ಕಿಚಡಿ ಪಲಾವ್ ಬಿಟ್ಟು ಬೇರೆ ಏನೇನು ಬರೋಲ್ಲ ರೀ. ನನಗೂ ಟೈಮ್ ಆಗಿದೆ, ಬೇಗ ಸರಿ ಬಂದು ಏನಾರ ಮಾಡ್ಕೊಡ್ತೀನಿ. ರೆಡಿ ಮಾಡ್ಕೊಡು ಬೇಗ. ಸರಿ. ನಾನು ಆಚೆಲ್ಲ ಕಾಣಿಸ್ತಾ ಇಲ್ಲ ನೋಡಿ. ದೀಪು, ಇಲ್ಲೇ ಇರುತ್ತೆ ನೋಡಪ್ಪ. ಸರಿ ಅಮ್ಮ. ಒಂದು ವಾಚ್ ರೀ, ಬಾಕ್ಸ್ ತಗೊಳ್ಳಿ. ವಾಚ್ ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲೇ ಇರ್ಬೇಕು ನೋಡಿ, ನನಗೂ ಟೈಮ್ ಆಗಿದೆ. ಅಷ್ಟು ಗೊತ್ತಲ್ಲ ನಿಮ್ಗೆ ಎಲ್ಲಿ ಇಟ್ಟಿರ್ತೀವಿ ಬಾಕ್ಸ್. ಪ್ರತಿದಿನ ಇದೇ ರಾಗ ಹೋಯ್ತು ನಿಮ್ದು. ನನ್ನ ಖರ್ಚೆಲ್ಲ ಕಾಣಿಸ್ತಾ ಇಲ್ಲ ನೋಡಿ. ಅಯ್ಯೋ ಮಾರಾಯ, ಇಲ್ಲೇ ಇದೆ ನೋಡಿ, ತಗೊಳ್ಳಿ. ಅಯ್ಯೋ ಟೈಮ್ ಆಯ್ತು, ಟೈಮ್ ಆಯ್ತು. ಅಮ್ಮ ಅಮ್ಮ ಬರ್ತಿಲ್ಲ. ಹೋಗ್ಬಾರಪ್ಪ ಗಲಾಟೆ ರಾಯ. ನಾನು ಸ್ಕೂಲಿಗೆ ಹೋಗ್ಬಿಟ್ಟು ಬರ್ತೀನಿ. ಹಾಗೆ ಬರ್ತಾ ಮಾತ್ರೆ ತಗೊಂಡ್ ಬಾರಮ್ಮ. ಸರಿ ಅತ್ತೆ. ಮರೀರೇ ತಗೊಂಡ್ ಬಾ. ಬರ್ತೀನತ್ತೆ. ಆಯ್ತು. ದೀಪು, ಅಮ್ಮ ಬೇಗ ಸಾಯಂಕಾಲ ಕಾಲೇಜಿಂದ ಬೇಗ ಮನೆಗೆ ಬಾ. ಆಯ್ತಮ್ಮ. ಅಮ್ಮ ಸಂಜೆ ಬರಮ್ಮ. ಸರಿ ಅಮ್ಮ, ತರ್ತೀನಿ. ಅವಳದ್ದೇ 100 ಇರುತ್ತೆ, ನೀನೊಂದು ಹೇಳ್ಬೇಡ ದೀಪು, ಸುಮ್ನಿರು. ಅಜ್ಜಮ್ಮ. ಹಾ ಏನಮ್ಮ? ಕಿಚಡಿ ತಿನ್ನು ಅಜ್ಜಮ್ಮ. ಹಾ, ಪಚಡಿನಾ? ಅಯ್ಯೋ ನಮ್ ಇವಳು ಅಜ್ಜಮ್ಮಗೆ ಕಿಚಡಿ ಕಿಚಡಿ ಮೆಲ್ಲಗೆ ಹೇಳು, ಅಲ್ಪ ಸ್ವಲ್ಪ ಕೇಳಿಸುತ್ತ, ಅದನ್ನೂ ಕೇಳಿಸ್ಲಿಲ್ದಂಗ್ ಮಾಡ್ಬೇಡ. ಸರಿ ಅಜ್ಜಮ್ಮ. ಹಾ ಅಜ್ಜಮ್ಮ, ಹಾ ನಾನು ಕಾಲೇಜಿಗೆ ಹೋಗಿ ಬರ್ತೀನಿ. ಹಾ, ಹೋಗ್ಬಾರಮ್ಮ. ಮನೆ ತುಂಬಾ ಸಾಮಾನು ಹರಡಿ ಹೋಗ್ಬಿಡ್ತವೆ. ಸಂಜೆವರೆಗೂ ದೇವ್ವನ್ ತರ ನಾನು ಒಬ್ಳೆ ಮನೇಲಿ ಇರ್ಬೇಕು.
ನಿಮ್ಮನೇಲೂ ಹಿಂಗೇನಾ? ಇಷ್ಟೊತ್ತಾದ್ರೂ ಒಂದು ಪತ್ತೆ ಇಲ್ಲ, ಎಲ್ಲೆಲ್ಲಿ ಹೋಗಿದಾವೋ. ಬಂದ್ಯಾ ಸರಳ? ಹಾ. ಅತ್ತೆ ತಲೆನೋಯ್ತಿದೆ. ಟ್ಯಾಬ್ಲೆಟ್ ತಂದೇನಮ್ಮ? ಹಾ ಅತ್ತೆ ತಂದೆ. ನೀನಾದ್ರೂ ಜ್ಞಾಪಕ ಮಾಡ್ಕೊಂಡು ತಂದ್ಯಲ್ಲಮ್ಮ. ಸರಳು ಶಂಕರುಗ್ ಹೇಳಿ 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 ಸಾಕಾಗಿತ್ತು. ತಂದ್ಯಲ್ಲ ನೀನಾದ್ರು. ರೆಸ್ಟ್ ಮಾಡ್ತೀಯನಮ್ಮ? ಮಾಡು, ರೆಸ್ಟ್ ಮಾಡು, ರೆಸ್ಟ್ ಮಾಡು. ಕಸ ಗುಡಿಸ್ತೀನಮ್ಮ. ಸ್ವಲ್ಪ ಟಿವಿ ಹಂಗೆ. ಈ ಮನೆಗೆ ಸೊಸೆಯಾಗಿ ಬಂದೆ, ಏನೇನು. ಓಹೋ, ಏನಮ್ಮ ಆಡಾಡ್ತಾ ಇದೀಯಾ? ಬಂದೆ ದೀಪು. ಮಂಡ್ಯ ದೀಪು, ಬಟ್ಟೆ ಬದಲಾಯಿಸಿ ಓದ್ಕೊಂಡ್ ಕುತ್ಕೊಳ್ಳಮ್ಮ. ಸರಿ ಅಜ್ಜಮ್ಮ. ಹಾ. ಕಡೆಗೆ ಈ ಧಾರಾವಾಹಿ ಗದ್ದಲ ಕಡಿಮೆ ಅಂತ ಇವನೊಬ್ಬ ಬಂದ. ನೋಡಮ್ಮ ಬಂದ, ಗದ್ಲರಾಯ ಬಂದ ನೋಡ್, ಬಾಗಿಲು ತೆಗಿ. ಯಾವ ನೋಡಿ ಬಾಗ್ಲ ಹಾಕೊಂಡ ಇರ್ತಾಳೆ. ತಕ್ಕೆ ಬಾಗ್ಲ ಇವಂದೇ ಗದ್ಲ ಸಾಕು, ಈ ಟಿವಿದೇನ್ ಗದ್ಲ ಬೇಡ. ನಾನೊಬ್ಬ ಮುದುಕಿ, ವಯಸ್ಸಾದ ಮುದುಕಿ ಮನೇಲಿದ್ದೀನಿ. ವಯಸ್ಸಿಗೆ ಬಂದ್ ಮಗಳಿದಾಳೆ ಅಂತಾನೂ ಇಲ್ಲ ಇವನಿಗೆ ಜ್ಞಾನ. ಇವಂದೇ ಇವನಿಗೆ. ನನ್ ಗಂಡ ಪ್ರತಿದಿನ ಎಷ್ಟೇ ಕೂತ್ ಬಂದ್ರು ಈ ಮೈಸೂರು ಪಾಕ, ಮಲ್ಗೆ ಹೂವ ತರ ಮಾತ್ರ ಮದಿಯೋದಿಲ್ಲ. ನನ್ ಭಾರಿ ಬುದ್ಧಿವಂತೆ ಅಲ್ವಾ? ಎರಡು ಮಾತಾಡೋಣ ಅಂದ್ರೆ ಪ್ರೀತಿಯಿಂದ ಕುತ್ಕೊಳಲ್ಲ ಅಂತಾಳೆ. ಅಮ್ಮ ಅಮ್ಮ, ಕೆಲಸ ಪ್ರಾಜೆಕ್ಟ್ ವರ್ಕಿಗೆ ಹೆಲ್ಪ್ ಮಾಡು ಬಾರಮ್ಮ. ಫಸ್ಟು ಈ ಚಡ್ಡಿ ಬಿಟ್ಬಿಟ್ಟು ಮೈ ತುಂಬ ಲಕ್ಷಣ ಬಟ್ಟೆ ಹಾಕೊಂಬ, ಹಂಗೆ ಆ ಕೂದಲು ಕಟ್ಕೊಂಬ. ಹೋಗಮ್ಮ ಬಟ್ಟೆ ಹಾಕೊಂಬ. ನಂಗೆ ಬೇಕಾದಷ್ಟು ಕೆಲಸ ಇದೆ, ಹೆಲ್ಪ್ ಮಾಡ್ಬೇಕಂತೆ. ಅಮ್ಮ ಹೋಗ್ತೀನಿ. ನೋಡಿ ಇಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ದಾರೆ ನೋಡು. ಮೈ ಮೇಲೆ ಪ್ರಜ್ಞೆ ಇರ್ಬೇಡ್ವಾ? ಹೋಗು. ಏನ್ ಮಾಡ್ತಿದೀಯಾ? ಏನಿಲ್ಲಮ್ಮ, ಪ್ರಾಜೆಕ್ಟ್ ವರ್ಕಿಗೆ ನೋಡ್ಕೊಂತಾ ಇದ್ದೀನಿ. ಮೊಬೈಲ್ ಕೊಡಿ ಇಲ್ಲಿ. ಇಲ್ಲಮ್ಮ, ಅದನ್ನ ಕಾಲೇಜ್ ಅಮ್ಮ, ಅದೊಂದು ಕಾಲೇಜ್ ನೋಟ್ಸ್ ಬಿಟ್ರೆ ಬೇರೆ ಏನೂ ಇಲ್ಲಮ್ಮ. ಯಾಕೆ ಓಪನ್ ಮಾಡು ಅಂದೆ? ಸರಿ ಅಮ್ಮ. ನೋಡು, ಚಾಟ್ ಮಾಡ್ತಾ ಕುಂತಿದೀಯಾ. ನೋಡು ದೀಪು, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಂತ ಚಾಟ್ ಮಾಡ್ತಾ ಕುಂತ್ರೆ ನಿನ್ ಭವಿಷ್ಯದ ಗತಿ ಏನಾಗ್ಬೇಕು ಕಣೆ? ಓದಿನ ಕಡೆ ಗಮನ ಕೊಡ್ಬೇಕಲ್ವಾ ನೀನು? ಹಾ ಸರಿ, ಎದ್ದಿಟ್ಬಿಟ್ಟು ಓದ್ತಾ ಕುತ್ಕೋ. ಸರಿ ಅಮ್ಮ, ಆಯ್ತು. ಅದಕ್ಕೆ ಪೇಪರ್ ವ್ಯಾಲ್ಯೂಷನ್ ಇದೆ, ನಾನು ಮಾಡ್ತೀನಿ. ಸರಿ ಅಮ್ಮ. ನಮ್ ಕಾಲದಲ್ಲಿ ಸ್ವಲ್ಪ ಬಿಡುವು ಸಿಕ್ಕರೆ ಸಾಕು, ತೋಟಕ್ಕೋ ಗದ್ದೆಗೆ ಹೋಗಿ ಕೆಲಸ ಮಾಡ್ತಿದ್ವಿ. ಈಗ ನಾವೇನಿಲ್ಲ, ಇನ್ನು ಕೆಲಸನೇ ಮುಗ್ದಿರಲ್ಲ, ಮೊಬೈಲ್ ಹಿಡ್ಕೊಂಡು ಕುತ್ಕೊಂತವೆ, ತಲೆ ಎಲ್ಲ ಗೊಬ್ಬರ ಮಾಡ್ಕೊಂತವೆ. ಹೌದು ಅಜ್ಜಮ್ಮ. ನೀನು ಅದನ್ನೇ ಅಲ್ವಾ ಮಾಡ್ತಿರೋದು ಇವಾಗ? ಬೆಳಗ್ಗೆಯಿಂದ ಸಂಜೆವರೆಗೂ ಮುದುಕರಿಂದ ಹಿಡಿದು ಮಕ್ಕಳದವರೆಗೂ ಮೊಬೈಲ್ ಹಿಡ್ಕೊಳ್ಳೋದು, ತಲೆ ಎಲ್ಲ ಗೊಬ್ಬರ ಮಾಡ್ಕೊಳ್ಳೋದು, ಇದೇ ಆಗೋಯ್ತು ಇವ್ರದ್ದು ಕತೆ. ಹೈ, ಮೈಸೂರು ಪಾಕು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಜ್ಜಮ್ಮ, ಏನೋ ಪುಟ್ಟ ಬಂದೆ. ಏನ್ ತಂದಿದ್ದೀನಿ ನೋಡು. ಏನ್ ತಂದೆ? ಮೈಸೂರು ಪಾಕು. ಸೀರೆನಾ? ಮೈಸೂರು ಸಿಲ್ಕ್ ಸೀರೆನಾ? ಯಾರ್ ಶಂಕರ್ ತಂದು ಕೊಟ್ನಾ? ನಮ್ ಕಿವುಡ ಅಜ್ಜಮ್ಮಗೆ ಈ ವಯಸ್ಸನ್ನು ಮೈಸೂರು ಸಿಲ್ಕ್ ಸೀರೆ ಮೇಲೆ ಆಸೆ. ಮತ್ತೆ
ಮೈಸೂರು ಪಾಕು ಮೈಸೂರು ಪಾಕು. ಮೈಸೂರು ಪಾಕ ನೀನ್ ತಿಂದ್ಯಾ? ತಿಂದೆ ಯಜಮ್ಮ. ಓದ್ಕೋ, ಕುತ್ಕೊಂಡು ಓದ್ಕೋ. ಸರಿ ಯಜಮ್ಮ. ಓ ಫೀಸ್ ಕೇಳ್ಬೇಕಲ್ಲ. ಅಪ್ಪ ಅಪ್ಪ, ಏನಮ್ಮ? ಎಕ್ಸಾಮ್ ಹತ್ರ ಬಂತಪ್ಪ, ಕಾಲೇಜ್ ಫೀಸ್ ಕಟ್ಟಬೇಕು, ಇಲ್ಲಾಂದ್ರೆ ಹಾಲ್ ಟಿಕೆಟ್ ಕೊಡಲ್ಲಂತೆಪ್ಪ. ನೋಡು, ಅವೆಲ್ಲ ನನ್ ಕೇಳಬೇಡ. ಏನಿದ್ರು ನಿಮ್ಮ ಅಮ್ಮನ ಹತ್ರನೇ ಕೇಳ್ಕೋಬೇಕು. ಸರಳ ಅವಳೇನ ಕೇಳ್ತಾಳೆ ನೋಡು. ರೀ, ನಿಮ್ಮಂತೂ ಏನು ಅಷ್ಟು ಜವಾಬ್ದಾರಿ ತಗೊಳ್ಳಲ್ಲ. ನಾನೊಬ್ಳು ಇಷ್ಟು ಅಂತ ತಲೆ ಕೆಡ್ಸ್ಕೊಳ್ಳೋದು. ಅವಳಿಗೆ ನೋಡಿದ್ರೆ ಎಕ್ಸಾಮ್ ಫೀಸ್ ಕಟ್ಬೇಕು, ಅತ್ತೆಗೆ ಕಿವಿ ಆಪರೇಷನ್ ಮಾಡಿಸ್ಬೇಕು ರೀ, ಮನೆ ಲೋನ್ ಬೇರೆ ಕಟ್ಬೇಕು. ಬಂದ್ರೆ ಎಲ್ಲ ಒಂದೇ ಸರಿ ಬಂದ್ಬಿಡುತ್ತೆ. ನೀವು ಬೇಜವಾಬ್ದಾರಿ ಮನುಷ್ಯ. ನಾನು ಬೇಜವಾಬ್ದಾರಿ ಯಾಕೆ? ತಿಂಗಳ ನಿನಗೆ ಸಂಬಳ ತಂದು ಕೊಡ್ತಾಳೇನು? ಓಹೋ, ಇವಳೊಬ್ಳೆ ಜವಾಬ್ದಾರಿಯಿಂದ ಮಾಡ್ತಾಳೆ. ಮತ್ತೆ ನಾನು ರೀ, ಸಂಬಳ ತಂದು ಕೊಟ್ರೆ ಆಗೋಯ್ತೇನ್ರಿ? ಸಹಕಾರ ಕೊಡೋದು ಬಿಡ್ಬಿನ್ರಿ. ನೀವಾಯ್ತು, ನಿಮ್ ಫ್ರೆಂಡ್ಸ್ ಕುಡ್ತಾ ಅಂತ ಇದ್ಬಿಟ್ರಿ, ನಾನು ಒಬ್ಬಳು ಎಲ್ಲ ಹೆಸರು ನಿಭಾಯಿಸ್ಲಿ. ಏನೇ ಬಹಳ ಮಾತಾಡ್ತಿಲ್ಲ? ಯಾಕೆ? ನನಗೆ ಉದ್ದಾಯ್ತು ನಿಂದು. ಶಂಕರು, ಬಾರಪ್ಪ ಇಲ್ಲಿ. ಅವಳ ಮೇಲೆ ಏನ್ ಹೋಗ್ಬೇಡ ನೀನು. ಕುತ್ಕೋ, ಸುಮ್ನೆ ಸಮಾಧಾನವಾಗಿರೋ. ಕುತ್ಕೋ ಕುತ್ಕೋ. ಅವಳು ಮೊದ್ಲೇ ಮೆತ್ತೆಪ್ಪ, ಹಂಗ ಹೋಗ್ಬೇಡ. ಬುದ್ಧಿ ಹೇಳ್ಬೇಕು ಕಣಮ್ಮ ಅವಳಿಗೆ. ಅವಳಿಗೆ ಹೇಳ್ತೀನಿ, ನಿನ್ಗೂ ಹೇಳ್ತೀನಿ, ಸುಮ್ನಿರು, ಸಮಾಧಾನ ಮಾತಾಡ್ತಾಳ ಅವಳು. ನೀನ್ ಮಾತಾಡಲ್ಲ ನೋಡ್ ಪಾಪ, ಬುದ್ಧಿ ಅವಳೊಬ್ಳೆ ಮಾತಾಡ್ತಾಳೆ, ಸುಮ್ನಿರು. ಅಮ್ಮ, ಏನಮ್ಮ? ಆಗಲ್ಲ ಅಮ್ಮ, ಪ್ರಾಜೆಕ್ಟ್ ವರ್ಕಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪ ನೋಡಿದ್ರೆ ಯಾವಾಗಲೂ ಅವ್ರನ್ನೇ ನೋಡ್ತೇನೆ ಅಂತಾರೆ, ನೀನು ನೋಡಿದ್ರೆ ಯಾವಾಗೂ ಕೆಲಸ ಅಂತ ಬರೀ ಟೆನ್ಷನ್ನಲ್ಲೇ ಇರ್ತೀಯ. ಅಮ್ಮ, ಒಂದು ನಿನ್ನ ಪ್ರೀತಿಯಿಂದ ಮಾತಾಡ್ಸಿದ್ದೀನಮ್ಮ. ನೀನು ಮಾತಾಡ್ಸಲ್ಲ, ನೀನು ಪ್ರೀತಿ ಮಾಡಲ್ಲ, ಅಪ್ಪನೂ ಪ್ರೀತಿ ಮಾಡಲ್ಲ. ಹೋಗಮ್ಮ. ಹಾಗೆಲ್ಲ ಬೇಜಾರು ಮಾಡ್ಕೋಬಾರ್ದು ದೀಪು, ಸಮಾಧಾನವಾಗಿರು. ಪಾಪ ಅವಳಿಗೆ ನೂರಾರು ಸಮಸ್ಯೆಗಳು. ಹೋಗ್ ಸಮಾಧಾನವಾಗಿರು. ಕರಿತಿದ್ದಾಳು ನೋಡು, ಹೋಗು. ಹೋಗಮ್ಮ, ಹೋಗು, ಕರಿತಿದ್ದಾಳು, ಹೋಗಮ್ಮ. ಹಂಗೆಲ್ಲ ಬೇಜಾರು ಮಾಡ್ಕೋಬಾರ್ದು. ದೀಪು, ಹಂಗಂದ್ರೆ ಹೆಂಗಮ್ಮ? ನಿಮ್ಮಪ್ಪ ನೋಡಿದ್ರೆ ಹಂಗೆ. ನನಗೂ ಸ್ಕೂಲಲ್ಲಿ ಎಷ್ಟೊಂದು ಕೆಲಸದ ಒತ್ತಡ ಇರುತ್ತೆ ಕಣೆ. ಮನೇಲಿ ಬಂದು ಕೆಲಸ ಮಾಡಬೇಕು, ಪೇಪರ್ ವ್ಯಾಲ್ಯೂಯೇಷನ್ ಬೇರೆ ಇದೆ. ನೀನು ಆದ್ರೂ ಹೆಣ್ಣುಡಿಗಾಗಿ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂತೀಯ ಅಂದ್ರೆ, ನೀನು ಹಿಂಗೆ ಅಂದ್ಬಿಟ್ರೆ ನನ್ನ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ ನಾನು? ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲೇ? ಶಂಕರು, ಬಾರಪ್ಪ ಇಲ್ಲಿ. ಯಾಕೆ ಹೋದ್ರೆ ಸರಳ ಬಿದ್ಬಿಟ್ಲು? ಬಾರಪ್ಪ, ನಿಧಾನವಾಗಿ ಮೇಲೆ ಹೇಳ್ಸಪ್ಪ, ನಿಧಾನವಾಗಿ ಮೇಲೆ ಹೇಳ್ಸಪ್ಪ. ಸರಳ, ಸ್ವಲ್ಪ ಕೂತ್ಕೊಳ್ಳಮ್ಮ, ನೀರು ಕುಡಿ, ಸಮಾಧಾನ ಮಾಡ್ಕೊಳ್ಳ. ಏನಾಗ್ತಿದ್ಯಮ್ಮ ಸರಳ? ನೋಡಪ್ಪ, ಪದೇ ಪದೇ ತಲೆ ಸುತ್ತು, ತಲೆನೋವು ಅಂತಿದ್ದಾಳೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಪ್ಪ. ಒಂದು ನಿಮಿಷ, ಬಟ್ಟೆ ಚೇಂಜ್ ಮಾಡಿ. ಸ್ವಲ್ಪ ಸುಧಾರಿಸ್ಕೊಳಮ್ಮ, ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರ್ತಾನೆ. ಸುಧಾರಿಸ್ಕೊಳಮ್ಮ. ದೀಪು, ಗಾಳಿ ಹಾಕಮ್ಮ ಚೆನ್ನಾಗಿ. ಬರಿ ಹೋಗೋಣ. ನಿಧಾನ ಕೇಳ್ಸಪ್ಪ, ನಿಧಾನ ಕೇಳ್ಸ. ಕರ್ಕೊಂಡೋಗಿ ಡಾಕ್ಟರ್ ಹತ್ರ. ಪಾಪ ಅವಳೊಬ್ಳೆ ಎಷ್ಟು ಅಂತ ಸಹಿಸ್ಕೊಂತಾಳೆ. ಮನೆ ಒಳಗೂ ದುಡಿಬೇಕು, ಹೊರಗೂ ದುಡಿಬೇಕು. ಇವನಂತೂ ಕುಡ್ತಾಯ್ತು, ಗೆಳೆಯರಾಯ್ತು, ಬರೀ ಇದ್ರಲ್ಲೇ ಇದ್ಬಿಡ್ತಾನೆ ಇವನು. ಏನು ಮನೆ ಜವಾಬ್ದಾರಿನೇ ತಗೊಳಲ್ಲ. ಪಾಪ ಅವಳು ಎಷ್ಟಂತ ಒತ್ತಡ ತಗೋತಾಳೆ. ಡಾಕ್ಟ್ರು ಸಿಕ್ಕರೋ ಇಲ್ವೋ, ಇಷ್ಟತ್ತಾದ್ರೂ ಇನ್ನೂ ಏನು ಬರಲೇ ಇಲ್ಲ. ಹೆಂಗೋ ಡಾಕ್ಟ್ರು ಸಿಕ್ಕು, ದೇವ್ರ ದಯದಿಂದ ಇದೊಂದು ಸಮಸ್ಯೆ ಬಗ್ಗೆ ಹರಿದ್ರೆ ಸಾಕಪ್ಪ. ಅಮ್ಮ ಬಂದ್ರಾ? ಅದೇ ನಿಮ್ದೇ ಯೋಚನೆ ಮಾಡ್ತಿದ್ದೆ ನೋಡಪ್ಪ. ಕೂರ್ಸು. ಸರಳ, ಸ್ವಲ್ಪ ಪರವಾಗಿಲ್ಲ ಏನಮ್ಮ? ನೋಡಮ್ಮ, ಟೈಮಿಗೆ ರೆಸ್ಟ್ ಮಾಡು, ಊಟ ಮಾಡು. ಎಲ್ಲ ಸಂಸಾರ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ. ನಾನು ಇದೀನಲ್ಲ, ನೋಡ್ಕೊಳ್ತೀನಿ. ಹೋಗಮ್ಮ, ರೆಸ್ಟ್ ಮಾಡ್ಸೋಗು. ದೀಪು, ಒಳಗೆ ಕರ್ಕೊಂಡು ಹೋಗಮ್ಮ. ಹರಿ ಜಮ್ಮ. ಶಂಕರು, ಏನಮ್ಮ? ಬಾಪ ಇಲ್ಲಿ. ಏನ್ ಹೇಳಿದ್ರಪ್ಪ ಡಾಕ್ಟ್ರು?
ಏನಿಲ್ಲಮ್ಮ, ಒಂದು ಸ್ವಲ್ಪ ಕೆಲಸ ಮಾಡಿ ಮಾಡಿ ಸುಸ್ತು ಮಾಡ್ಕೊಂಡು ತಲೆ ಸುತ್ತು ಮಾಡ್ಕೊಂಡವಳೆ. ಈ ಟ್ಯಾಬ್ಲೆಟ್ಸ್ ಕೊಟ್ಟರು, ಬೆಳಗ್ಗೆ ಸಾಯಂಕಾಲ ಕೊಡೋಕೆ ಹೇಳಿದ್ದಾರೆ. ಸ್ವಲ್ಪ ಟೈಮ್ ಸರ ನೋಡಿ ಕೊಡಮ್ಮ ಅವಳಿಗೆ. ಮಾತ್ರೆ ನಾನು ಟೈಮಿಗೆ ಕೊಡ್ತೀನಪ್ಪ, ಆದ್ರೆ ಬರೀ ಮಾತ್ರೆಯಿಂದ ಸರಿ ಹೋಗುವಂಥದ್ದಲ್ಲ ಇದು. ಅವಳು ಮನಸ್ಸಿಗೆ ಬಹಳ ಒತ್ತಡ ಮಾಡ್ಕೊಂಡಿದ್ದಾಳೆ. ನೀನು ಸ್ವಲ್ಪ ಜವಾಬ್ದಾರಿ ತಗೋಬೇಕು. ಸರಿ, ಮುಂದೆ ಒಂದು ಕಾಲಿದೆ ನೋಡು, ಬಂತಾಗ್ಲೆ ಕಾಲು. ಹೀಗೆ ಕಾಲು ಕಾಲು ಅಂತ ಹೋಗ್ತಾ ಇರು. ಕಾಲ್ ಮುರಿದು ಕೈ ಕೊಡ್ತೀನಿ ನಿನ್ಗೆ. ಒಂದೇ ಒಂದು ನಿಮಿಷಮ್ಮ. ಬರಲ್ಲ ಅಂತ ಹೇಳಿ ನಿನ್ ಗೆಳೆಯರಿಗೆ. ಹೇಳು. ಬರಲ್ಲ ಅಂತ ಹೇಳು. ನಮ್ಮ ಮಿಸಸ್ ಆರಾಮಿಲ್ಲ, ಇವತ್ತು ಆಸ್ಪತ್ರೆಗೆ ಹೋಗಿ ಬಂದ್ವಿ. ಇಲ್ಲ ಕಣ, ಇವತ್ತು ಅವ್ರ ಜೊತೆಗೆ ಇರಬೇಕು. ಇಲ್ಲ ಕಣ, ಸಿಗೋಣ, ಬಾಯ್. ಬರಲ್ಲ ಅಂತ ಹೇಳಿದ್ಯಾ? ಹೇಳಿದ್ದೀನಿ. ದೀಪು, ಅಜ್ಜಮ್ಮ. ಬಾಮ್ಮ ಇಲ್ಲಿ. ಏನು ಅಜ್ಜಮ್ಮ? ಇದು ಹೀಗೆ ಮುಂದುವರೆದ್ರೆ ಸರಿ ಹೋಗಲ್ಲಮ್ಮ. ನಾಳೆಯಿಂದ ನಾವೆಲ್ಲರೂ ಕೆಲಸನ ಹಂಚ್ಕೊಂಡು ಮಾಡೋಣ. ನೀನ್ ಹಾಗೆ ಕಾಲೇಜಿಗೆ ರೆಡಿಯಾಗಿ ಹೋಗ್ಬಿಡ್ಬೇಡಮ್ಮ. ಬೆಳಿಗ್ಗೆ ಪಾತ್ರೆ ತೊಳೆದು ಆಮೇಲೆ ಕಾಲೇಜಿಗೆ ರೆಡಿಯಾಗಿ ಹೋಗು. ಸರಿ ಅಜ್ಜಮ್ಮ. ಗೊತ್ತಾಯ್ತೇನಮ್ಮ? ನಾನು ಸರಳಂಗೆ ಅವಳ ಅಡ್ಗೆನಲ್ಲೆಲ್ಲ ಸಹಾಯ ಮಾಡ್ತೀನಿ. ಸರಿ ಅಜ್ಜಮ್ಮ. ಶಂಕರು, ಏನಮ್ಮ? ಬಾಪ ಇಲ್ಲಿ. ನೀನು ಹೊರಗಡೆ ಬರೀ ಗಿಡಕ್ಕೆ ನೀರು ಬಿಟ್ಟಂಗಲ್ಲಪ್ಪ, ಒಳಗ್ ಬಂದು ಕಸ ಗುಡ್ಸಿ ನೆಲ ಒರೆಸ್ಬೇಕು. ಹಾಗೆ ಹೊರಗಿನ ಕೆಲಸಗಳಲ್ಲೂ ಜವಾಬ್ದಾರಿ ತಗೋಬೇಕಪ್ಪ. ಸರಿ ಅಮ್ಮ. ನೋಡ್, ಹೊರಟ್ಬಿಟ್ಟೆ ಆಗ್ಲೆ. ಬಾ ಇಲ್ಲಿ. ಹೇಳಮ್ಮ. ಬಾಯ್. ನೋಡಪ್ಪ, ಫ್ರೆಂಡ್ಸು ಕುಡ್ತಾ ಅಂತ ಹೊರಗೆ ಇದ್ಬಿಡ್ಬೇಡಪ್ಪ. ಮನೆ ಜವಾಬ್ದಾರಿ ತಗೋ ನೀನು. ನೋಡು, ದೀಪನ್ ಓದಿಗೂ ಸ್ವಲ್ಪ ಸಹಾಯ ಮಾಡ್ಬೇಕು. ನೋಡು, ದೀಪನ್ ಪರಿಸ್ಥಿತಿ ನೋಡಿ ಇವಾಗ. ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ. ನೀನೊಬ್ಬ ಜವಾಬ್ದಾರಿ ತಗೊಂಡ್ರೆ ಮನೆ ಎಲ್ಲ ನಗ್ನಗ್ತಾ ಇರುತ್ತಪ್ಪ. ಇನ್ಮೇಲೆ ಕುಡ್ತಾ ಎಲ್ಲ ಬಿಟ್ಟು ಮನೆ ಜವಾಬ್ದಾರಿ ತಗೊಂತೀಯಲ್ಲ? ಸರಿ ಅಮ್ಮ. ಆ ಕುಡ್ತಕ್ಕಿಂತ ನನ್ನ ಕುಟುಂಬದ ಸಂತೋಷನೇ ದೊಡ್ಡದು. ಇನ್ಮೇಲೆ ಬಿಡ್ತೀನಮ್ಮ ಆದಷ್ಟು. ಆಯ್ತಪ್ಪ, ಒಳ್ಳೆ ಟೈಮ್ ಬೇಕಮ್ಮ ನನಗೆ. ಹಾ, ಕೊಡ್ತೀವಿ. ಅಪ್ಪ, ನೋಡು, ನಿಮ್ಮಪ್ಪ ಕುಡ್ತಾ ಬಿಡ್ತಾನ. ಇನ್ಮೇಲೆ ನಮ್ಮ ಜೊತೆ ಖುಷಿ ಖುಷಿಯಾಗಿ ಕಾಲ ಕಳಿತೀಯಲ್ಲಪ್ಪ? ಇವನ ಪುಟ್ಟ, ಇನ್ಮೇಲೆ ಜೊತೆಗೆ ಇರ್ತೀನಿ. ನಾವೆಲ್ಲೂ ಹೋಗಲ್ಲ, ಆದಷ್ಟು ಮನೆಯಲ್ಲೇ ಇರೋಕ್ಕೆ ಪ್ರಯತ್ನ ಮಾಡ್ತೀನಿ. ಮೇಲೆ ಥ್ಯಾಂಕ್ಸ್ ಅಪ್ಪ. ಅಜ್ಜಮ್ಮ, ನೋಡಪ್ಪ, ಇನ್ಮೇಲೆ ಅಪ್ಪ ನಮ್ಮ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರಂತೆ. ಹೌದಮ್ಮ, ಸಂತೋಷವಾಗಿರ್ತಾನೆ ನಿಮ್ ಜೊತೆಗೆ. ಅಮ್ಮ, ಅಮ್ಮಂಗೂ ತಿಳಿಸ್ಬಿಡು ಈ ನೀನು ಸಂತೋಷ ಖುಷಿಯಾಗಿರಮ್ಮ. ಸಮಾಚಾರನ. ಅಪ್ಪ ಇನ್ಮೇಲೆ ನಮ್ಮ ಜೊತೆ ಇರ್ತಾರಂತಪ್ಪ. ಥ್ಯಾಂಕ್ಸ್ ಅಮ್ಮ. ಅಮ್ಮ, ನಾನು ಸ್ವಲ್ಪ ಪೇಟೆಗೆ ಹೋಗಿ ಬರ್ತೀನಿ. ಹೋಗ್ ಬಾರಪ್ಪ. ಅಮ್ಮ, ಬಂದೇನಪ್ಪ. ಹಬ್ಬ ಬಂತಲ್ಲ, ಬಟ್ಟೆ ತಂದ್ಬಿಟ್ಟಿಯಲ್ಲಪ್ಪ. ಏನಪ್ಪ, ಪಂಚಮಿ ಹಬ್ಬ ಬಂತಲ್ಲಮ್ಮ. ಪಂಚಮಿ ಹಬ್ಬಕ್ಕೂ ಬಟ್ಟೆ ತಂದ್ಬಿಟ್ಟಿದ್ಯಾ? ಇದು ನಿಮ್ದು. ಓಹೋ, ಏನ್ ತಂದಿದ್ಯಪ್ಪ? ನಂಗೆ ಇದು ನಿಮ್ದು. ವಾವ್, ತುಂಬಾ ಚೆನ್ನಾಗಿದೆ ಅಪ್ಪ. ನಿಮ್ದು. ಹಾಯ್. ನಾನು ತಗೊಂಡೆ. ನೋಡಿ, ನನ್ ಮೈಸೂರು ಸಿಲ್ಕ್ ಸೀರೆ ಇಷ್ಟ ಅಂತ ನನ್ ಮಗ ಮೈಸೂರು ಸಿಲ್ಕ್ ಸೀರೆನೇ ತಂದ್ಬಿಟ್ಟಿದಾನೆ. ಎಲ್ಲರೂ ರೆಡಿ ಆಗ್ಬೇಡಿ, ದೇವಸ್ಥಾನಕ್ಕೆ ಹೋಗೋಣ. ಸರಳ, ದೇವಸ್ಥಾನಕ್ಕೆಲ್ಲ ರೆಡಿ ಮಾಡ್ಕೊಂಡ? ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನೋಡಿದ್ರಲ್ಲ, ಮಾನಸಿಕ ಒತ್ತಡದಿಂದ ನಮ್ಮ ಕುಟುಂಬದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು ಅಂತ. ಆ ಪರಿಣಾಮನ ನಾವು ಪರಸ್ಪರ ಪ್ರೀತಿ, ಸಹಕಾರ ಹಾಗೂ ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದರೊಂದಿಗೆ ಹೇಗೆ ನಿವಾರಿಸ್ಕೊಂಡ್ವಿ ಅಂತ. ಅದೇ ರೀತಿ ನಿಮ್ಮ ಸಂಸಾರದಲ್ಲೂ ಸಮಸ್ಯೆಗಳು ಬಂದಾಗ ಒತ್ತಡಕ್ಕೊಳಗಾಗದೆ ಪರಸ್ಪರ ಪ್ರೀತಿ, ಸಹಕಾರ ಮತ್ತು ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆ ನೀಡೋದ್ರೊಂದಿಗೆ ಒತ್ತಡವನ್ನು ನಿವಾರಿಸ್ಕೋತೀರಲ್ವಾ? ನಮಸ್ಕಾರ. ನಮ್ಮ ಕುಟುಂಬದಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ಸಹಕಾರವನ್ನು ಬೆಳೆಸೋಣ. ಮಾನಸಿಕ ಆರೋಗ್ಯವನ್ನು ಕಾಪಾಡೋಣ. ಸಂತೋಷದ ಕುಟುಂಬವನ್ನು ನಿರ್ಮಿಸೋಣ. ಕಿರುನಾಟಕದ ರಚನೆ ಮತ್ತು ನಿರ್ದೇಶನ ಹಾಗೂ ಪ್ರಸ್ತುತಪಡಿಸಿದವರು ಅಭಿನಯ ಶ್ರೀ ಬಳಗ, ವಿನೂತನ ಮಹಿಳಾ ಸಮಾಜ, ದಾವಣಗೆರೆ. ಪಾತ್ರ ಪರಿಚಯ: ಶಂಕರು ಗಂಡನಾಗಿ ಮತ್ತು ಸರ್ಕಾರಿ ನೌಕರನಾಗಿ ಶ್ರೀಮತಿ ಶೈಲಜಾ ತಿಮ್ಮೇಶ್.
ಸರಳ ಹೆಂಡತಿಯ ಪಾತ್ರಧಾರಿ ಶಾಲಾ ಶಿಕ್ಷಕಿಯಾಗಿ ಶ್ರೀಮತಿ ಲೀಲಾ ಸುಭಾಷ್, ದೀಪಾ ಮಗಳು ಕಾಲೇಜ್ ಹುಡುಗಿಯಾಗಿ ಸುನೀತಾ, ಶಾಂತಮ್ಮ ಜ್ಞಾನಿಯಾದ ಅಜ್ಜಿಯಾಗಿ ಶಂಕರು ತಾಯಿ ಶ್ರೀಮತಿ ಕುಸುಮಾ ಕೊಟ್ರೇಶ್.